8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಳೆ ಬರಲಿ ಅನ್ನುವಂಥ ಪದ್ಯದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಕವಿ ಪರಿಚಯ ಎಲ್ಲವನ್ನು ನೋಡೋಣ. ಮೊದಲಿಗೆ ನೋಡಿ, ರೈತರಿಗೆ ಸುಖ ನಿದ್ದೆಗಳು ಯಾವಾಗ ಸಿಗುತ್ತವೆ? ಮಳೆಯಿಂದ ರೈತರ ಬದುಕು ಹಸನಾದಾಗ ರೈತರಿಗೆ ಸುಖ ನಿದ್ದೆಗಳು ಸಿಗುತ್ತವೆ. ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಯಾವಾಗ? ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗುವುದು ಮಳೆ ಬರದೇ ಇದ್ದಾಗ. ನೋಡಿ, ಮಳೆ ಬರಲಿಲ್ಲ ಅಂದರೆ ಕೆರೆ ಹಳ್ಳ ಬಾವಿಗಳಿಗೆ ಬಾಯಾರಿಕೆ ಆಗ್ತದೆ. ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಯಾವಾಗ? ನೊಂದ ಬಯಲುಗಳು ಬೆಂದ ಬೆಟ್ಟಗಳು ತಂಪಾಗುವುದು ಮಳೆ ಬಂದಾಗ. ನೋಡಿ, ಮೇಗಿನದು ಮಳೆ ಬರದೇ ಇದ್ದಾಗ, ಇದು ಮಳೆ ಬಂದಾಗ. ಮಳೆ ಬಂದು ನಿಂತಾಗ ನೆಲಮುಗಿಲು ಹೇಗೆ ಕಾಣಬೇಕು? ಮಳೆ ಬಂದು ನಿಂತಾಗ ನೆಲಮುಗಿಲು 7 ಬಣ್ಣಗಳಲ್ಲಿ ನಕ್ಕಂತೆ ಕಾಣಬೇಕು. ಯಾವ ರೀತಿ ಕಾಣಬೇಕು? 7 ಬಣ್ಣಗಳಲ್ಲಿ ನಕ್ಕಂತೆ ಕಾಣಬೇಕು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಮಳೆ ಯಾವ ಯಾವ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಿತ್ರಿ ಆಶಿಸಿದ್ದಾರೆ. ಮಳೆಯೂ ಆಗಿದೆ. ಮಳೆಯು ಹಸಿರು ಹೊಲ, ಗದ್ದೆ, ರೈತರ ಸುಖ ನಿದ್ದೆ, ಹುಲ್ಲಿನ ಚಾವಣಿ, ಮಣ್ಣಿನ ಗೋಡೆಗಳ ನಷ್ಟಗಳನ್ನು ಉಂಟು ಮಾಡದಿರಲಿ ಎಂದು ಕವಯಿತ್ರಿ ಆಶಿಸಿದ್ದಾರೆ. ನೋಡಿ, ಹಸಿರು ಹೊಲವನ್ನು ಹಾಳು ಮಾಡದೇ ಇರಲಿ, ಗದ್ದೆಯನ್ನು ಹಾಳು ಮಾಡದೇ ಇರಲಿ, ರೈತರ ಸುಖ ನಿದ್ದೆಯನ್ನು ಕಿತ್ತುಕೊಳ್ಳದೇ ಇರಲಿ, ಹುಲ್ಲಿನ ಚಾವಣಿಯನ್ನು ಬೀಳಿಸದೇ ಇರಲಿ, ಮಣ್ಣಿನ ಗೋಡೆಯನ್ನು ಕೂಡ ಬೀಳಿಸದೇ ಇರಲಿ, ಇಂಥ ನಷ್ಟಗಳನ್ನು ಉಂಟು ಮಾಡದೇ ಇರಲಿ ಎಂದು ಕವಿಯತ್ರಿ ಆಶಿಸುತ್ತಾರೆ. ವಿಪರೀತ ಮಳೆಯಿಂದ ಯಾರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ, ಏಕೆ? ನೋಡಿ, ವಿಪರೀತ ಮಳೆಯಿಂದ ರೈತರ ಮನೆಗಳಿಗೆ ಹೆಚ್ಚು ಹಾನಿ ಉಂಟಾಗುತ್ತದೆ. ಏಕೆಂದರೆ ರೈತರ ಮನೆಯ ಗೋಡೆ ಮಣ್ಣಿನಿಂದ ಮಾಡಿರುತ್ತದೆ. ಅಂದರೆ ರೈತರು ಅಂದರೆ ಸಾಮಾನ್ಯವಾಗಿ ಬಡವರು ಅಂತನ್ನುವುದು ಇಲ್ಲಿ ಕವಿಯ ಭಾವನೆ. ಅಂದರೆ ದೊಡ್ಡ ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡ್ತಾ ಇಲ್ಲಿ, ದೊಡ್ಡ ದೊಡ್ಡ ಜಮೀನ್ದಾರರ ಬಗ್ಗೆ ಎಲ್ಲ ಸಣ್ಣ ರೈತರು ಅಂತ ನಾವು ತಿಳ್ಕೊಬೋದು. ಚಾವಣಿ ಹುಲ್ಲಿನಿಂದ ಮಾಡಲ್ಪಟ್ಟಿರುತ್ತದೆ. ನೋಡಿ, ಮಣ್ಣಿನಿಂದ ಮಾಡಿದ ಗೋಡೆ, ಹುಲ್ಲಿನಿಂದ ಮಾಡಿದಂಥ ಚಾವಣಿ ಇರ್ತದೆ ಅಂತ. ಮಳೆಯಿಂದ ಯಾವ ಯಾವ ಸುಖಗಳು ಸಿಗಲಿ ಎಂದು ಕವಿಯತ್ರಿ ಆಶಿಸುತ್ತಾರೆ. ಮಳೆಯಿಂದ ಇರಲೊಂದು ಮನೆ, ಹೊದೆಯಲು ಬೆಚ್ಚನೆಯ ಕಂಬಳಿ ಸಿಗಬೇಕು, ಕೆರೆ ಕಟ್ಟೆ ಬಾವಿ ತುಂಬಿರಬೇಕು, ಇಂತಹ ಸುಖಗಳು ಸಿಗಲಿ ಎಂದು ಕವಿಯತ್ರಿ ಆಶಿಸುತ್ತಾರೆ. ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳು ಯಾವುವು? ನೊಂದು ಬೆಂದು ಬಾಯಾರಿದ ಪ್ರಕೃತಿಯ ಅಂಶಗಳೆಂದರೆ ನೊಂದ ಬಯಲುಗಳು, ಬೆಂದ ಬೆಟ್ಟಗಳು, ಬಾಯಾರಿದ ಕೆರೆ, ಬಾವಿ, ಹಳ್ಳ, ಕೊಳ್ಳಗಳು ಎಂದು ತಿಳಿಸಿದ್ದಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದರೆ. ಮಳೆಯಿಂದ ಆಗುವ ಅನುಕೂಲ ಹಾಗೂ ಅನಾನುಕೂಲಗಳು ಯಾವುವು? ಮಳೆಯಿಂದ ಆಗುವ ಅನುಕೂಲಗಳೆಂದರೆ ಬತ್ತಿ ಹೋದ ಬಾವಿ, ಕೆರೆ, ಕಟ್ಟೆ ತುಂಬುತ್ತವೆ. ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನಾಗುತ್ತದೆ. ಅಂದರೆ ಒಳ್ಳೆ ಬೆಳೆ ಬರ್ತದೆ ಅಂತ. ಕೃಷಿ ಬೆಳೆ ಬೆಳೆಯಲು ಸಹಕಾರಿಯಾಗುತ್ತದೆ. ಭೂಮಿಯ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ. ಭೂಮಿಯೂ ತಂಪಾಗುತ್ತದೆ. ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರುತ್ತದೆ ಅಂತ. ನೋಡಿ, ಮಳೆಯಿಂದ ಆಗುವ ಅನಾನುಕೂಲಗಳೆಂದರೆ ಜಲಪ್ರಳಯವಾಗುತ್ತದೆ, ಆಸ್ತಿ ಪಾಸ್ತಿ ನಾಶವಾಗುತ್ತದೆ, ಬೆಳೆದ ಬೆಳೆಗಳು ನಾಶವಾಗುತ್ತವೆ, ರೋಗ ರುಜಿನಗಳು ಹೆಚ್ಚಾಗುತ್ತವೆ, ಅಭಿವೃದ್ಧಿಗೆ ತೊಡಕಾಗುತ್ತದೆ. ಇನ್ನು ಸಂದರ್ಭದೊಂದಿಗೆ ವಿವರಿಸಿರಿ ಎಂದರೆ ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಈ ವಾಕ್ಯವನ್ನು ಸವಿತಾ ನಾಗಭೂಷಣ್ ಅವರು ಬರೆದಿರುವಂಥ ಚಂದ್ರನನ್ನು ಕರೆಯಿರಿ ಭೂಮಿಗೆ ಎಂಬ ಕೃತಿಯಿಂದ ಆಯ್ದ ಮಳೆ ಬರಲಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಈ ಆಯ್ಕೆಯನ್ನು ಪ್ರತಿಯೊಂದಕ್ಕೂ ಬರೆಯಬೇಕು ನೀವು. ಇನ್ನು ಸಂದರ್ಭ, ಈ ಮಾತನ್ನು ಕವಿಯತ್ರಿ ಹೇಳಿದ್ದಾರೆ. ಬರುವ ಮಳೆ ರೈತರ ಬಾಳನ್ನು ಹಸನುಗೊಳಿಸುವಂತಾಗಬೇಕು, ಆದರೆ ಅವರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳಲಿರಲಿ ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇನ್ನು ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ, ಈ ವಾಕ್ಯವನ್ನು ನಾನು ಈಗಾಗಲೇ ಹೇಳಿದೆ, ಇದನ್ನು ಬರೀಬೇಕು. ಇನ್ನು ಸಂದರ್ಭ, ಈ ಮಾತನ್ನು ಕವಿಯತ್ರಿ ಹೇಳಿದ್ದಾರೆ. ಬರುವ ಮಳೆ ಹರ್ಷವನ್ನು ಹೊತ್ತು ತರಲಿ, ಇರಲೊಂದು ಪುಟ್ಟ ಮನೆ, ಹೊದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ, ಆಯ್ಕೆಯನ್ನು ಬರೆಯಿರಿ. ಇನ್ನು ಸಂದರ್ಭ, ಈ ಮಾತನ್ನು ಕವಿಯತ್ರಿ ಹೇಳಿದ್ದಾರೆ. ಮಳೆ ಬಾರದೆ ಹೋದರೆ ಭೂಮಿಯ ಮೇಲೆ ಜೀವಕಳೆ ನಾಶವಾಗುತ್ತದೆ. ಆದ್ದರಿಂದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬರಲಿ ಎಂದು ಆಶಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಇನ್ನು ಭಾಷಾಭ್ಯಾಸ ನೋಡಿ, ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಹಳ್ಳ ಕೊಳ್ಳ ಜೋಡು ನುಡಿ, ದೋ ಅನುಕರಣಾವ್ಯಯ, ಹಳ್ಳ ತಗ್ಗು, ಕಸಿದು ಅಂದರೆ ಕಿತ್ತುಕೊಳ್ಳು, ಸಿಗು ಸಿಗಲಿ, ನಗು ನಗಲಿ. ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳು ನೋಡಿ. ಕೆಡವು ಕಟ್ಟು, ಮೇಲೆ ಕೆಳಗೆ, ಮೇಲೆ ಅಲ್ಲದು ಮೇಲೆ ಕೆಳಗೆ, ಬೀಳು ಏಳು, ಸುಖ ದುಃಖ. ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಇರಲೊಂದು, ಇರಲಿ +1, ಬಾಯಾರಿದ, ಬಾಯ +ಆರಿದ,
ಕೊಳ್ಳದಿರಲಿ, ಕೊಳ್ಳದೆ ಪ್ಲಸ್ ಇರಲಿ. ಕವಿ ಪರಿಚಯವನ್ನು ಕೂಡ ಮಾಡಿಕೊಳ್ಳೋಣ. ಸವಿತಾ ನಾಗಭೂಷಣ್ ಅವರು ಇದನ್ನು ಬರೆದಿದ್ದಾರೆ. ಅವರ ಕಾಲ ಮತ್ತು ಸ್ಥಳ ತಿಳಿದುಕೊಳ್ಳಿ. 1961ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಇನ್ನು ಯಾವ ಯಾವ ಕೃತಿಗಳನ್ನು ಬರೆದಿದ್ದಾರೆ? ಇವರು ಚಂದ್ರನನ್ನು ಕರೆಯಿರಿ ಭೂಮಿಗೆ, ಹೊಳೆ ಮಗಳು, ಆಕಾಶ ಮಲ್ಲಿಗೆ, ಜಾತ್ರೆಯಲ್ಲಿ ಶಿವ ಇದೊಂದು, ಆಮೇಲೆ ದರುಶನ, ಕಾಡು ಲಿಲ್ಲಿ ಹೂಗಳು, ಹಳ್ಳಿಯ ದಾರಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ನೋಡಿ, ಕಾಲ ಮತ್ತು ಸ್ಥಳ ನೆನಪಿನಲ್ಲಿಟ್ಟುಕೊಳ್ಳಿ, ಕೃತಿಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಇವರಿಗೆ ಗೌರವ ಪ್ರಶಸ್ತಿಗಳು ಯಾವ್ಯಾವ ದೊರಕಿವೆ? ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ DS ಕರ್ಕಿ ಕಾವ್ಯ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಮಳೆ ಬರಲಿ ಕವನವನ್ನು ಚಂದ್ರನನ್ನು ಕರೆಯಿರಿ ಭೂಮಿಗೆ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಇದೇ ರೀತಿ ಎಲ್ಲ ಪಾಠ ಪದ್ಯಗಳನ್ನು ನಾವು ಮಾಡ್ತಾ ಇದ್ದು ತಪ್ಪದೆ ನೋಡಿ, ಗೆಳೆಯರೊಂದಿಗೆ ಶೇರ್ ಮಾಡಿ, ಮತ್ತೆ ಭೇಟಿಯಾಗೋಣ.